ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಕೆ ಬಾಸ್ ಅಂತ ಪ್ರಸಿದ್ಧ ಆಗಿರೋ ನಮ್ಮ ಮೈಸೂರು ಕಿಂಗ್ ಚಾರ್ಲಿ ಆರ್ ಯು ದೇರ್? ಎಸ್ ಅಂತ ನೀನೇನ ಮಾಡಿದ್ದು? ಎಸ್ ಅಂತ ನೀನು ಇದು ನಾವಿಬ್ಬರೇ ಮಶಾಣದೊಳಗೆ ಬಂದಿರೋದು. ಸುತ್ತಮುತ್ತ ಮಶಾಣದಲ್ಲಿ ಯಾರು ಇಲ್ಲ. 12 ಗಂಟೆ 13 ನಿಮಿಷ ಸಂಜೆ ಹೊತ್ತೆಲ್ಲ ಊಟ ಹಚ್ಚೋದು ಇದನ್ನ. ಏನೋ ಮಗ ಇಷ್ಟೊಂದು ನಯ ಐತಲ್ಲೋ. ಯಾರೋ ಹುಡುಗನ ಗೊತ್ತಿಲ್ಲ. ಯಾರ್ಲದು? ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನ್ ನಿಮ್ ಮೈಸೂರು ಹುಡುಗ ರಘು. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ನಾವು ಒಂದ್ ಗೇಮ್ ಆಡ್ತಿದೀವಿ. ಅದು ಯಾವ ಗೇಮು ಅಂತಂದ್ರೆ ವರ್ಲ್ಡ್ ಅಲ್ಲೇ ಮೋಸ್ಟ್ ಡೇಂಜರಸ್ ಆಗಿರೋ ಹಾರರ್ ಗೇಮು. ಈ ಗೇಮ್ ಹೆಸರು ಬಂದು ಚಾರ್ಲಿ ಆರ್ ಯು ದೇರ್ ಅಂತ. ಚಾರ್ಲಿ ಹಾರರ್ ಗೇಮ್ ಈ ಹೆಸರು. ಮತ್ತೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಪೆನ್ಸಿಲ್ ಹಾರರ್ ಗೇಮ್ ಕೂಡ ಅಂತಾನು ಕರೀತಾರೆ. ಈ ಗೇಮ್ ನ ವರ್ಲ್ಡ್ ಅಲ್ಲಿ ತುಂಬಾ ಜನ ಆಡಿದ್ದಾರೆ. ಅಷ್ಟೇ ಯಾಕೆ ನಮ್ ಇಂಡಿಯಾದಲ್ಲೂ ಕೂಡ ಈ ಗೇಮ್ ನ ಆಡಿದ್ದಾರೆ. ಈ ಗೇಮ್ ನ ಎಲ್ರು ಯಾಕೆ ಆಡ್ತಿದ್ರು, ಏನ್ ಉದ್ದೇಶದಿಂದ ಆಡ್ತಿದ್ರು ಅಂತಂದ್ರೆ, ನಮ್ ಸುತ್ತಮುತ್ತ ಯಾವ್ದಾರ ಆತ್ಮಗಳಿದ್ಯಾ ಇದ್ರೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋದಿಕ್ಕೆ, ಮಾತಾಡೋದಿಕ್ಕೆ ಈ ಗೇಮ್ ನ ಆಡ್ತಿದ್ರಂತೆ. ಈ ಗೇಮ್ ನ ಆಡಿ ತುಂಬಾ ಜನ ಭಯ ಪಟ್ಟಿರೋರು ಉಂಟು. ಮತ್ತೆ ಜ್ವರ ತಪ್ಪಿ ಹುಷಾರ್ ತಪ್ಪಿ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರಿರೋದು ಉಂಟು. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈ ಗೇಮ್ ನ ಆಡ್ತಿರ್ಬೇಕಾದ್ರೆ ಅರ್ಧದಲ್ಲಿ ಏನಾದ್ರ ಬಿಟ್ಟು ಹೋದ್ರೆ ನಮ್ ಜೀವಕ್ಕೆ ಅಪಾಯ ಕೂಡ ಇದೆಯಂತೆ. ಇದೊಂದು ಮೈಂಡ್ ಅಲ್ಲಿ ಇರ್ಲೇಬೇಕು. ಈ ಗೇಮ್ ನ ಎಲ್ರೂ ಮನೆಗಳಲ್ಲಿ ಮಾತ್ರನೇ ಆಡಿರೋದು. ಅದಕ್ಕೆ ನಾವು ಮನೆಗಳಲ್ಲಿ ಆಡೋದ ಅನ್ಕೊಂಡಿದ್ದು, ಬೇಡ ಅಂತ ಮನೆ ಆಚೆ ಕಡೆ ಆಡೋದ ಅನ್ಕೊಂಡ. ಅದು ಬೇಡ ಅಂತ ಡೈರೆಕ್ಟ್ ಆಗಿ ಆತ್ಮಗಳಿರೋ ಮಶಾಣಕ್ ಬಂದಿದೀವಿ. ಬನ್ನಿ, ಇಡೀ ಪ್ರಪಂಚದಲ್ಲೇ ಈ ಗೇಮ್ ನ ಫಸ್ಟ್ ಮಶಾಣದಲ್ಲಿ ಟ್ರೈ ಮಾಡ್ತಿರೋದು ನಾವೇ. ನಾನು ಒಬ್ನೇ ಬಂದ್ರೆ ಭಯ ಆಗುತ್ತೆ ಅಂತ ಜೊತೆಲಿ ನನ್ನ ಫ್ರೆಂಡ್ ಕರ್ಕೊಂಡ್ ಬಂದಿದ್ದೀನಿ. ಇವನೇ ಪ್ರವೀಣ್ ಅಂತ ಇವನ ಹೆಸರು. ಹೇಳ ಮಗ. ಹಾಯ್ ಫ್ರೆಂಡ್ಸ್. ಇವಾಗ ಮಶಾಣಕ್ ಬಂದಿದೀವಿ. ನಿಂಗೆ ಏನ್ ಅನ್ಸ್ತೈತೆ? ಭಯ ಆಗ್ತೈತೆ, ಕುಕ್ ಅಂತೈತೆ. ನಿಜ. ಏನೋ ಒಂದ್ ಬಂಡು ಧೈರ್ಯ ಅಂತಾರಲ್ಲ, ಹಂಗೆ ಧೈರ್ಯ ಮಾಡ್ಕೊಂಡು ಹೋಗ್ತಿದೀನಿ ಇವಾಗ ಮಶಾಣದೊಳಕ್ಕೆ. ಬನ್ನಿ, ಇವಾಗ ನಾವು ಮಶಾಣದೊಳಗ್ ಬಂದಿದೀವಿ. ಯಾರ್ಯಾರು ಅಂದ್ರೆ, ನಾನು ನನ್ನ ಫ್ರೆಂಡ್, ನಾವಿಬ್ರೇ ಮಶಾಣದೊಳಗ್ ಬಂದಿರೋದು. ಸುತ್ತಮುತ್ತ ಮಶಾಣದಲ್ಲಿ ಯಾರು ಇಲ್ಲ. ಸಾರಿ, ಎಲ್ಲರೂ ಅವ್ರೆ. ಅವ್ರ ಜೊತೆ ನಾವಿಬ್ರು ಇದೀವಿ. ಅವ್ರು ಯಾರ್ಯಾರು ಅಂತಂದ್ರೆ ನಾನು ತೋರಿಸ್ತೀನಿ ನೋಡಿ. ಇವ್ರೆ ಯಪ್ಪ, ಏನ್ ನೋಡಿ, ಎಲ್ಲರೂ ಎಷ್ಟು ನೆಮ್ಮದಿಯಾಗಿ ಮಲಗಿದಾರೆ. ಇದೇನ್ ನಾಯಿ ಎಲ್ಲ ಬುಗ್ತಾವೆ. ಇಲ್ಲಿ ಈ ಕಡೆ. ಓ ಏನೋ ಮಗ, ನಾಯಿಗಳೆಲ್ಲ ಬೋಗ್ತೈತೆ. ಇಷ್ಟೊಂದ್ ನಾಯಿ ಐತಲ್ಲೋ ನಮ್ಗೆ ಇಲ್ಲಿ. ನನ್ ಪ್ರಕಾರ ಮನ್ಸೂನ್ಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವ್ನಿಗೆ ಜೀವನದಲ್ಲಿ ಬದುಕಿರುವಾಗ ಮನ್ಸೂನ್ಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅದಂತೂ ನಿಜ ಮಗ. ಅವ್ನ್ ಸತ್ ಮೇಲೆನೆ ನೆಮ್ಮದಿ ಅನ್ನೋದು ಸಿಗೋದು. ನೋಡಿ, ನಮ್ ಹಿಂದೆ ಎಷ್ಟು ನೆಮ್ಮದಿಯಿಂದ ಮಲಗಿದ್ದಾರೆ ಅದು. ಈಗ ಮಧ್ಯ ಒಳಕ್ ಹೋಗದ. ಬನ್ನಿ, ಹಂಗೆ ಒಂದ್ ರೌಂಡ್ ಹೋಗದ. ಏನೋ ಕೂತೈತೆ ಕಣೋ ಅಲ್ಲಿ. ಇಲ್ಲ, ನಾಯಿ ಕಳ ನನ್ಗೆ ಸ್ಪೀಡ್ ಲಾಕ್ ಮಾಡಿಸ್ಬಿಟ್ಟಿದೆಯಲ್ಲಪ್ಪ. ನಾಯಿ ಬ್ರೋ, ಇಂದು ಯಾರಿಗೂ ಇದು ಚಾಪೆ ತಿಂಬಿ ಎಲ್ಲ ಮಾಡಿವ್ರ. ಬಿಡ್ಬಿಡೋದು ಅವ್ರದೇ. ಯಾವ ಸತ್ತಿರೋರ್ಗೆ ಇದ್ ಮಾಡ್ತಾರಲ್ಲ ಅವ್ರ ಮಗ. ಏನ್ ಮಗ ನಾಯಿ? ನಾಯಿ ಇದಕ್ಕಲ್ಲ, ನಾಯಿ ಕಳ. ಗುರು ಸ್ಟಾರ್ಟಿಂಗ್ ಗುರು ಮಗ, ನಾಯ್ದು ಸಮಾಧಿ ಕಣ. ನಾಯ್ದು ಸಮಾಧಿ ಐತೆ. ಸೋನು ಮಗಳು ನೋಡು. ಪ್ರೀತಿ ಅಂದ್ರೆ ಇದು ಅಲ್ವಾ? ಒಬ್ಬ ಮನ್ಸೂನ್ ಕೂಡ ಪ್ರೀತಿ ನಾಯಿಗೂ ಕೊಟ್ಟವ್ರೆ ಅಲ್ವಾ? ನೋಡಿ, ಮನ್ಸೂನ್ಗೆ ಗೋರಿ ಕಟ್ಟೋದ್ರ ಜೊತೆಗೆ
ನಾಯಿಗೂ ಯಾರ ಪುಣ್ಯ ಅಲ್ಲಿ ನೋಡು ಗೋಲ್ಡ್ ಚೈನ್ ಹಾಕಿ ನಾಯಿಗೆ ಗೋಲ್ಡ್ ಚೈನ್ ಹಾಕೋರ ಗೋಲ್ಡ್ ಚೈನ್ ಇರ್ಲಿ. ಇವಾಗ ನಾವು ನಾಯಿಗೆ ತೋರ್ಸಕ್ ಹೋಗಿ ಇವಾಗ ಬಿದ್ದಿ ಏನೋ ಕಾಲಿಟ್ಕೊಂಡ್ ಆಗ್ಬಿಟ್ಟಿತ್ತು ನನ್ಗಂತೂ. ಯಪ್ಪ ಬನ್ನಿ ಹಂಗೆ ಹೋಗದ. ಫಸ್ಟ್ ಆ ಗೇಮ್ ಆಡಕ್ ಮುಂಚೆ ಫಸ್ಟ್ ಮಸಾಣನೆಲ್ಲ ಒಂದ್ ರೌಂಡ್ ಹೊಡ್ಕ ಬರದ. ಇವಾಗ ಟೈಮ್ ಎಷ್ಟು ಅಂತಂದ್ರೆ ನೋಡ್ತೀರಾ, ಟೈಮ್ ನೋಡಿ, ಟೈಮ್ ಎಷ್ಟು ಅಂತಂದ್ರೆ 12 ಗಂಟೆ 12 ನಿಮಿಷ. ಅದೇನೋ ಗೊತ್ತಿಲ್ಲ, ಕ್ಯಾಮ್ರಾ ಇದ್ದಕ್ಕಿದ್ದಂಗೆ ಬ್ಲರ್ ಆಗ್ತಿತ್ತು, ಅದಾಗದೇ ಸರಿ ಹೋಗ್ತಿತ್ತು. 12 ಗಂಟೆ 13 ನಿಮಿಷ ನೋಡಿ. 12 ಗಂಟೆ 12 ನಿಮಿಷ ಆಗಿತ್ತು. ತೋರ್ಸದ್ರಲ್ಲಿ 1 ನಿಮಿಷ ಹೊಂಟೋಯ್ತು. ಸುತ್ತಮುತ್ತ ಯಾರು ಇಲ್ಲ ಈ ಮಶಾಣದಲ್ಲಿ. ನಾನು ಮತ್ತೆ ನನ್ನ ಫ್ರೆಂಡ್ ಪ್ರವೀಣ್ ಇಬ್ರೇ ಇರೋದು ನೋಡಿ ಸುತ್ತ ಮಶಾಣನ. ಶ್ರೀ ಸಿದ್ದಪ್ಪಾಜಿ ಇವರು ಇದು ಮೇನು ಮಸಣ ಫ್ರೆಂಡ್ಸ್. ದೊಡ್ಡ ಮಶಾಣ. ಈ ಕಡೆ ಡೆವಲಪ್ಮೆಂಟ್ ಇನ್ನು ಈ ಕಡೆ ಮಾತ್ರ ಲೈಟ್ ಹಾಕಿರೋದು ಒಂದೊಂದ್ ಕಡೆ ಜಾಗದಲ್ಲಿ. ಒಳಗ್ ಎಲ್ಲ ಲೈಟ್ ಹಾಕಿಲ್ಲ ನೋಡಿ. ಇನ್ ಒಳಕ್ ಹೋಗೋದೇನೋ ಹೋಗದಾ. ಬನ್ನಿ ಇವಾಗ ಹಂಗೆ ಮುಂದೆ ಕೊಯ್ತಿರೋದ ಫುಲ್ ಮಶಾಣನೆಲ್ಲ ಫುಲ್ ಎಕ್ಸ್ಪ್ಲೋರ್. ಏನ್ ಮಾತಾಡ್ಬೇಕಂತ ಗೊತ್ತೈತಿಲ್ಲ. ಮಸಾಣನ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಂಗೆ ಗೇಮು ಶುರು ಮಾಡೋದ. ಬನ್ನಿ ಫಸ್ಟ್ ಮಸಾಣ ಎಕ್ಸ್ಪ್ಲೋರ್ ಮಾಡೋದ. ಏನಂತ ಮಗ ಯಾವ್ದೋ ಹೊಗೆ ಬರ್ತೈತೆ ನೋಡಿ. ಎಲ್ಲ ಹೆಂಗೈತೆ ಕತ್ಲೆ ಎಲ್ಲ ಫುಲ್ಲು. ಏನು ಮಗ ಬೆಂಕಿ ಮಗ ಇವಾಗ ಮಾಡಿರೋದು ಮಗ. ಇವಾಗ ಮಾಡಿರೋದು. ಬಾ ನೋಡ್ತಾ ಬರೋದ ಏನು ಯಾವ್ದಿದು ಫುಲ್. ಬೇಡ ಬರೋ ಅಲ್ಲಿಗೆಲ್ಲ ಹೋಗ್ಬೇಡ. ದೂರ ನೋಡ್ಕೊಂಡೆ ಬಂದ್ಬಿಡು. ಯಾಕೆ ಮಗ ಬೇಡ ಬಾ. ಒಳಕ್ ಹೋಗಿ ನೋಡದ. ಇವಾಗ ಮಾಡಿರೋದಲ್ವಾ, ಬೇಡ ಬಾ. ಬೇಡ ಬಾ, ದೂರದಿಂದ ತಕೊಂಡ್ ಬಾ. ಇವಾಗ ಊತ ಹಾಕಿದಾರೆ ಒಂದ್ ಸವಾನ. ಬನ್ನಿ ದೀಪ ಹಚ್ಚವ್ರೆ. ನೋಡಿ ಕಾಣಿಸ್ತೈತಾ ಅಲ್ಲಿ. ಇವಾಗ ಇವತ್ತು ಊಟ ಹಾಕಿರೋದು ಎಲ್ಲ. ನಂತಿರೋ ಪ್ರಕಾರ ಈ ಮಡಿಕೆ, ಈ ಬಾಳೆ ಎಲೆ, ಆ ಮಡಿಕೆ, ಈ ಚೋಲ್ಗೆ ಎಲ್ಲ ನೋಡ್ತಿದ್ರೆ ಇವಾಗ ರೀಸೆಂಟ್ ಸದ್ಯ ಎಲ್ಲೋ ಸಂಜೆ ಹೊತ್ತೆಲ್ಲ ಊಟ ಹಾಕಿರೋದು. ಇದನ್ನ ಕೈ ಮುಚ್ಕೊಳ್ಳೋದ. ಯಾರೋ ಹುಡುಗನ ಗೊತ್ತಿಲ್ಲ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಯಾಕೋ ಮೀಟ್ರ್ ಬರ್ತೈತೆ, ಕೈ ಎಲ್ಲ ನಡುಕ್ತೈತೆ. ಸದ್ಯಕ್ಕೆ ನಾವ್ ಇಲ್ಲಿಂದ ಕಳ್ಸ್ಕೊಳ್ಳೋದ, ವಾಪಸ್ ಹೋಗೋದ. ನನ್ ಮಗ ಇವನಂತೂ ಇಲ್ಲೇ ನಿಂತವನೆ, ಹತ್ರಕ್ಕೂ ಬಂದಿಲ್ಲ. ಈ ಟೈಮಲ್ಲಿ ಮಧ್ಯರಾತ್ರಿಲಿ ಈ ಮಶಾಣದಲ್ಲಿ ಬರೀ ನಾವಿಬ್ರೇ ಇರೋದು. ನಿಂಗೆ ಏನ್ ಅನ್ಸ್ತೈತೆ? ಭಯ ಆಗ್ತೈತೆ? ಭಯ ಆಗ್ತಿಲ್ವಾ? ಇಲ್ಲ ಭಯ ಅಂದ್ರೆ ನನ್ಗೇನು ಗೊತ್ತೇ ಇಲ್ಲ ಅಂತ ಏನ್ ಅನ್ಸ್ತೈತೆ ಮಗ? ನಾವು ಬಂದಿರೋದು 5 ಸ್ಟಾರ್ ಹೋಟ್ಲಿಗೆ. ಮಶಾಣ ಸುತ್ತಮುತ್ತ ನೋಡಿದ್ರೆ ಎಲ್ಲಿ ನೋಡಿದ್ರು ಕತ್ಲೆ ಹೊಡಿತೈತೆ. ಎಷ್ಟೊತ್ತು ಮನೆಗೆ ಹೋದ್ರು ಸಾಕು ಅಂತೈತೆ. ನಾನ್ ಬಂದಲ್ಲ ಅವಾಗ ಇರೋ ಧೈರ್ಯ ಇಲ್ಲಿ ನೋಡ್ದೆ ಪುಕ್ಕು ಅಂತೈತೆ. ನೀನ್ ನೋಡ್ದೆ ಇಲ್ಲಿ ನಗೀತಿದ್ಯಾ? ಏನ್ ಮಾಡಕ್ಕಾಗಲ್ಲ. ಜೀವನದಲ್ಲಿ ಏನೇ ಇದ್ರು ನಗು ಇಟ್ಕೊಂಡ್ ಹೋಗ್ತಾ ಇರ್ಬೇಕು. ಇದು ಯಾವ್ದೋ ಒಂದ್ ಲೈಟ್ ಕಂಬ ಸಿಕ್ತು ಫ್ರೆಂಡ್ಸ್. ದೊಡ್ಡದಾಗಿ ಇಲ್ಲಿ ಮಾತ್ರ ಅಲ್ಲೇ ನೋಡು, ಫುಲ್ ದೊಡ್ಡದ ಕಟ್ಟು. ವೀರ ಯೋಧ ಮಗ. ವೀರ ಯೋಧ. ಅದಕ್ಕೆ ಲೈಟ್ ಹಾಕಿರೋಂಗ ಅವ್ರ. ಈ ತರ ಮಧ್ಯ ಲೈಟ್ ಇದ್ರೆ ಏನು ಭಯ ಅನ್ಸಲ್ಲ. ಒಳಗ್ ಮಾತ್ರ ಲೈಟ್ ಹಾಕಿಲ್ಲ. ಯಾ ದೊಡ್ಡದು ಯೋಧಂದು ಮಗ ಇದು. ವೀರ ಯೋಧ ಪುಣ್ಯಾತ್ಮ. ಇಲ್ಲೇ ಬರ್ದವ್ರೆ ಕಣ ನೋಡಿ. ಫ್ರೆಂಡ್ ನೋಡಿ, ಜಮ್ಮು ಕಾಶ್ಮೀರ ಗಡಿ ಭಾಗದ ಪಂಜ್ ವಲಯದಲ್ಲಿ ಉಗ್ರರೊಡನೆ ಹೋರಾಡುತ್ತಿರುವಾಗ ವೀರ ಮರಣವನ್ನಪ್ಪಿದ ಯೋಧ ಹುತಾತ್ಮ ಹೇಮಚಂದು ಅಂತ. ಇವ್ರಿಗೆ ಒಂಥರ ದೊಡ್ಡದಾಗಿ ಇದೇ ಈ ಮಶಾಣದಲ್ಲಿ ಇದೇ ಸುತ್ತ ದೊಡ್ಡ ಒಳ್ಳೆ ಮಗ ಅಂಬಾರಿ ತರ ಕಟ್ಬಿಟ್ಟಾರ ಕಣ. ಇನ್ನೂ ಐತೆ ಮಗ ಆ ಕಡೆ ಎಲ್ಲ. ಇನ್ನೂ ಐತೆ ಆ ಕಡೆ ಎಲ್ಲ ದೊಡ್ಡದೈತೆ. ಇವಿ ದೊಡ್ಡ ಇದು ಈ ತರ ನಮ್ಗೆ ಲೈಟ್ ಇದ್ರ ಇತಿಹಾಸ ಐತೆ ಮಗ ಈ ಮಸಾಣಕ್ಕೆ. ಹೌದಾ? ಬಾ ಮಗ, ಅದ್ಯಾವ್ದೋ ಒಂದ್ ದಾರಿ ಐತೆ ಇಲ್ಲಿ ಒಳಕ್ ಹೋಗದ. ಬೇಡ ಬಾ ಮಗ. ಅಲ್ಲಿ ನೋಡ್ದೆ ಭಯ ಆಯ್ತೈತೆ. ಬೇಡ ಬಾ. ಬಾರಲ್ಲ ಆಯ್ತು. ಇಲ್ಲಿ ಬಾ ಮಗ. ಆಯ್ತು, ಭಯದಿಂದ ಎದುರುಗಡ ಧೈರ್ಯದಿಂದ ಹೋಗದ ಆ ರೋಡ್ಗೆ. ಇಷ್ಟೇ ಬೆಳಕು. ಇನ್ನು ಒಳಕ್ಕ
ಯಾವ ಬೆಳಕು ಇಲ್ಲ. ಮಗ ತಾಡ್ಸ್ಬಿಡು ಮಗ, ತಾಡ್ಸ್ಬಿಡ್ಕ ಹೋಗದ ನೋಡಿ. ಇಲ್ಲಿ ಒಳಕ್ ಹೋಗ್ತಿದೀವಿ. ಎಲ್ಲ ಸಮಾಧಿಗಳ ಕಾಲ್ಗಳು ಹುಷಾರು ಮಗ. ಆಮೇಲೆ ಸಮಾಧಿಗಳಲ್ಲಿ ಹಾವು ಪಾವೆಲ್ಲ ಇರ್ತವೆ ಮಗ. ಲವ್ ಮಗ ಎಲ್ಲೋ ಬಾರ ಇಲ್ಲ ಐತೇನೆ. ಒಂದೇ ಸೆಕೆಂಡ್ ಆಪರೇಷನ್ ಮಾಡ್ತಿದ್ಯಾ ಇಲ್ಲಿ ಏನದು ಹೋಯ್ತು ಎಲ್ಲ ಏನು ಬೇಡ ಬರ ಹೋಗದ. ಏ ನಡಿಯಲ್ಲ ಸುಮ್ಮನೆ ಡುಬಾ ಕಚ್ಚಿಸಿ ಇಲ್ಲ ಕಣಮ್ಮ. ಎಲ್ಲ ಯಾವ ಹೋಯ್ತು ಬೇಕ ಗೊತ್ತಿಲ್ಲ ಮಗ. ಹಾ ಬಾ ಇದು ಬಾಬಾ. ಏನ್ ಮಗ ಇದು? ಹಾ ಮಧ್ಯ ಇದು ಮಶಾಣ. ನಾವು ಬಂದಿರೋದು ಇಲ್ಲಿ ಫುಲ್ ಮಧ್ಯದಲ್ಲಿ ಇವಾಗ ನಾವಿದ್ದೀವಿ. ಯಪ್ಪ ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗಿರ್ಬೇಕು ಅಂತ ಕೇಳಿದ್ರೆ ಅಲ್ವಾ? ಆಗೈತೆ ಮಗ. 1 ಗಂಟೆ ಮಧ್ಯಾಹ್ನ ಮಧ್ಯರಾತ್ರಿ 1 ಗಂಟೆದಲ್ಲಿ ಹಿಂಗೆ ಹಿಂಗೆ ಹೋಗ್ತಿದೀವಲ್ಲ ಮಶಾಣದಲ್ಲಿ. ಎಲ್ರಿಗೂ ಹೇಳ್ಕೊಂಡು ಫುಲ್ ಎಕ್ಸ್ಪ್ಲೋರ್. ಯಾವ್ದು ಗೇಮ್ ಹಾಕೊಂಡು ಹೋಗೋದ ಸಾಕು. ಯಾಕೆ ಬಾರ ಮಗ ಹಂಗೆ ನೋಡ್ಕೊ ಹೋಗೋದ. ಏನಿಲ್ಲ ನೋಡಿದ್ರೆ ಆರಾಮಾಗಿ ಎಷ್ಟೋರು ಯಾರಿಗಾರ ಡಿಸ್ಟರ್ಬ್ ಮಾಡ್ತಾರ, ಆರಾಮಾಗಿ ನೆಮ್ಮದಿಯಿಂದ ಮಲಗವ್ರೆ. ನಾವು ಡಿಸ್ಟರ್ಬ್ ಮಾಡ್ತೀವಿ ನೆಮ್ಮದಿಯಿಂದ ಮಲಗವ್ರೆ. ಇದು ಯಾರು ಮಗ? ಯಾರನ್ನೋ ನೋಡ್ದಂಗ ಐತಲ್ಲ ಮಗ. ಕಾರ್ತಿ ಅಣ್ಣ. ಕಣೋ ನಮ್ ಕಾರ್ತಿ ಅಣ್ಣ ಕಣೋರು. ಕರೆಕ್ಟ್ ಕಣೋ, ಕಾರ್ತಿ ಸಮಾಧಿ. ಕೆ ಬಾಸ್ ಅಂತ ಪ್ರಸಿದ್ಧ ಆಗಿರೋ ನಮ್ಮ ಮೈಸೂರ್ ಕಿಂಗ್ ಅಂತ ಎಲ್ಲಾ ರೀಲ್ಸ್ ಅಲ್ಲಿ ವಿಡಿಯೋದಲ್ಲಿ. ಮಗ ನಾನು ಮಾಡಿದೀನಿ ಅಣ್ಣನ ಬಗ್ಗೆ ನೋಡಿಲ್ವಾ? ನಾನು ಮಾಡಿದೀನಿ ಅಣ್ಣನ ಬಗ್ಗೆ. ಕೆ ಬಾಸ್ ನೋಡಲ್ಲಿ ಬೋಲ್ಡ್. ಹೌದೌದು. ನಮಸ್ತೆ ಬಾಸ್, ಬರ್ತೇವೆ. ನಮಸ್ತೆ. ಇದ್ಯಾವ್ದು ಗುರು ಇದು? ಬಿಲ್ಡಿಂಗ್ ಅದು ಮೇಲೆ ಯಾವ್ದು ಫೀಜ್ ಅನ್ಸುತ್ತೆ. ಫೀಜ್ ಹೋಗದ ಇದಕ್ಕೆ ಬೇಡ ಬಾ, ರಿಟರ್ನ್ ಹೋಗೋದು ಬಾ. ಯಾಕೋ ಫಸ್ಟ್ ನಾವು ಗೇಮ್ ಮಾಡೋದಕ್ಕೆ ಒಂದು ಹುಡುಕ್ಬೇಕು. ಗೇಮ್ ಶುರು ಮಾಡೋದ ಇವಾಗ. ಫಸ್ಟ್ ನಮ್ ಮೇನ್ ಇರೋದು ನಮ್ಗೆ ಇವಾಗ ಕಾನ್ಸೆಪ್ಟ್ ಗೇಮ್ ಆಡ್ಬೇಕು ಅಂತಾನೆ. ಆ ಗೇಮ್ ಆಡೋದ ಬಾ ಬನ್ನಿ. ನನ್ಗೆ ಇಲ್ಲಿ ಆತ್ಮಗಳು ಐತೆ ಅಂತ ಭಯ ಆಯ್ತಿಲ್ಲ. ಅಲ್ಲಿ ನಾಯಿಗಳು ಒಂದ್ ಹಿಂಡ್ ಐತೆ. ಏನಾದ್ರೂ ಬಂದ್ ಹಿಡ್ಕೊಬಿಟ್ರೆ ಈ ಕಡೆ ಓಡಾಗುತ್ತೆ. ಅದೇ ಭಯ ಆಗ್ತಿರೋದು. ಆತ್ಮಗಳು ಇಲ್ಲ ಅಂತ ಹಂಗಾದ್ರೆ ದೇವ್ರ ಎಷ್ಟೈತೆ ಆತ್ಮನು ಅಷ್ಟೇ ಐತೆ. ಬಟ್ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ಆಯ್ತದೆ ಅಷ್ಟೇ. ನಾನೇನು ಮಾಡ್ದಾನೆ ಇದ್ದಕ್ಕೆ ನ್ಯಾಯವಾಗಿ ಕರೆಕ್ಟ್ ಆಗಿ ಇರೋದಕ್ಕೆ ಆ ಧೈರ್ಯದ ಮೇಲೆ ಬಂದಿರೋದು. ಮಶಾಣದಲ್ಲಿ ಏನ್ ಮಗ ಗೋರಿಗಳಿರೋದು ಯಪ್ಪ. ಈ ಮಶಾಣಕ್ಕೆ ಇತಿಹಾಸ ಐತೆ ಮಗ. ಫಸ್ಟ್ ಇವಾಗ ಗೇಮ್ ಶುರು ಮಾಡೋದ. ಗೇಮ್ ಎಲ್ಲಿ ಶುರು ಮಾಡೋದ ಅಂತಂದ್ರೆ ಬನ್ನಿ ನೋಡೋದ. ಯಾವ್ದಾರ ಒಂದ್ ಒಳ್ಳೆ ಜಾಗನ. ಬಂದಿರೋದೇ ಮಶಾಣಕ್ಕೆ ಅಂತದ್ರಲ್ಲಿ ಯಾವ ಒಳ್ಳೆ ಜಾಗ ನೋಡೋದ? ಬನ್ನಿ ಈ ಜಾಗದಲ್ಲಿ ಗೇಮ್ ಶುರು ಮಾಡೋದ. ನಮ್ ಚಾರ್ಲಿ ಆರ್ ಯು ದೇರ್ ಗೇಮ, ಮಶಾಣದಲ್ಲಿ ಗೇಮ. ಬನ್ನಿ ಒಂದ್ ಸ್ವಲ್ಪ ಕ್ಲೀನ್ ಮಾಡೋದ. ಯಾರ ಹೆಸರು ಅಂತ ಗೊತ್ತಿಲ್ಲ, ಅದಕ್ಕೆ ಏನೋ ಸೊಳ್ಳೆ ಎಲ್ಲ ಕಡಿತೈತೆ ಕಣೋ. ಮೈಕ್ ಹೆಂಗ್ ಬಿಡ್ತು? ಅದಕ್ಕೆ ಹೇಳ್ತಿರೋದು ಬಾ ಹೋಗದ ಅಂತ. ಯಪ್ಪ ಮಗ, ನಾ ದೇವ್ರ ಎಷ್ಟು ನಂಬ್ತೀನಿ. ಇದು ಐತೆ ಅಂತ ನಂದೇ ಆಯ್ತಿರಪ್ಪ. ಅದನ್ನ ಫ್ರೀಜ್ ಮಾಡ್ಬಿಟ್ಟು ಇಲ್ಲಿ ಮಡಗಿದ್ದೀನಿ. ಕ್ಯಾಮ್ರಾ ಇಲ್ಲಿ ಮಡಗಿದ್ದೀನಿ. ಬನ್ನಿ ಇವಾಗ ಗೇಮ್ ಆಡೋದ. ಯಾಕಂತಂದ್ರೆ ಕ್ಯಾಮ್ರಾ ಮಡ್ಬಿಟ್ಟೆ ಆಡ್ಬೇಕು ಗೇಮ್ನ. ಅದಕ್ಕೆ ಕಾಣಿಸ್ತೈತೆ ಅಲ್ವಾ ನಿಮ್ಗೆ? ಈಗ ಫಸ್ಟ್ ಗೇಮ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಇವಾಗ ಗೇಮ್ ರೂಲ್ಸ್ ಏನು ಅಂತಂದ್ರೆ ಬನ್ನಿ. ಇವಾಗ ಎಸ್ ಅಂತ ಬರ್ಕೋಬೇಕು, ನೋ ಅಂತ ಬರ್ಕೋಬೇಕು. ಇಲ್ಲಿ ತಿರ್ಗಿ ಇಲ್ಲಿ ನೋ, ಇಲ್ಲಿ ಎಸ್ ಅಂತ. ಪೆನ್ಸಿಲ್ 2 ಪೆನ್ಸಿಲ್ ತಗೋಬೇಕು. ಈ ತರ
ಈ ತರ ಪ್ಲಸ್ ಮಾರ್ಕ್ ಅಲ್ಲಿ ಪೆನ್ಸಿಲ್ ಮಾಡ್ಬೇಕು. ಇವಾಗ ನಾವು ಹೆಂಗ್ ಗೇಮ್ ಶುರು ಮಾಡೋದ ಅಂತಂದ್ರೆ, ಇವಾಗ ನಾವು ಕರಿಬೇಕು ನಮ್ ಸುತ್ತಮುತ್ತ ಯಾವ್ದಾರ ಆತ್ಮಗಳಿದ್ಯಾ, ದೆವ್ವಗಳಿದ್ಯಾ ಅಂತ ಇವಾಗ ನಾವು ಕರಿಯದ. ಇವಾಗ ಗೇಮ್ ಶುರು ಮಾಡೋಣ. ಇವಾಗ ಮಧ್ಯರಾತ್ರಿಲಿ ಈ ಗೇಮ್ ಆಡ್ತಿದೀವಿ, ಅದುವೇ ಮಶಾಣದಲ್ಲಿ ಈ ಗೇಮ್ ನಾವು ಆಡ್ತಿರೋದು. ಬನ್ನಿ ಶುರು ಮಾಡೋದ. ಇವಾಗ ಏನಾದ್ರು ಆತ್ಮಗಳಿದ್ರೆ ಅವ್ರ ಜೊತೆ ನಾವು ಮಾತಾಡೋದ. ಏನಾರ ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಅದು ಎಸ್ ಅಂತ ಅನ್ನುತ್ತೆ, ಇಲ್ಲ ನೋ ಅಂತ ಅನ್ನುತ್ತೆ. ಬನ್ನಿ ಇವಾಗ ಈ ಗೇಮ್ ಯಾವ ತರ ಬರುತ್ತೆ ಅಂತ ನೋಡದ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಉತ್ತರ ಕೊಟ್ಟಿಲ್ಲ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಅಳ್ಳಾಡ್ತಾ ಅಳ್ಳಾಡ್ತಾ ಚಾರ್ಲಿ ಚಾರ್ಲಿ ಇದೆಯಪ್ಪ ನೀನು? ಚಾರ್ಲಿ ಚಾರ್ಲಿ ಇದೆಯಾ? ಏನು ತೋರಿಸ್ತಿಲ್ಲ ಫ್ರೆಂಡ್ಸ್. ಮಗ ಏನಿಲ್ಲ ಬಾವಾಗ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಆರ್ ಯು ದೇರ್? ಮಗ ಒಂದಿದಿರ್ಲಿ, ಅರ್ಧಕ್ಕೆ ಬಿಟ್ಟು ಮಾತ್ರ ಹೋಗ್ಬಿಡ್ದು. ಕುಂತ್ಕೋ. ಅದು ನಾವು ಅರ್ಧಕ್ ಬಿಟ್ಟು ಹತ್ರ ಪರ್ಮಿಷನ್ ಕೇಳ್ಬೇಕು ನಾವು. ಬಾ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಬಾರೋ. ಲೋ ಮಗ, ಅದು ಇವಾಗ ಅದು ಏನಂತ ತೋರ್ಸೈತೆ ಅಂತ ಗೊತ್ತಿಲ್ಲ. ನೋ ಅಂತ ತೋರಿಸ್ತಾ, ಎಸ್ ಅಂತ ತೋರಿಸ್ತಾ ಅಂತ ನನಗೆ ಗೊತ್ತಾಯ್ತಿಲ್ಲ. ಹಾ ಫ್ರೆಂಡ್ಸ್, ಪೆನ್ಸಿಲೇ ಬಿದ್ದಾಯ್ತು ಫ್ರೆಂಡ್ಸ್. ಬನ್ನಿ ಇವಾಗ ಇನ್ನೊಂದ್ಸಲಿ ಕೇಳದ. ತಿರ್ಗಾ ಮಡಗಿದೀವಿ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಚಾರ್ಲಿ ಆರ್ ಯು ದೇರ್? ಚಾರ್ಲಿ ಮಗ ಇಲ್ಲ ಮಗ ಮಗ ಪ್ಲೀಸ್ ಇಲ್ಲಿ ಮಗ. ಇದನ್ನ ಅರ್ಧಕ್ಕೆ ಬಿಟ್ಟು ಹೋಗಂಗಿಲ್ಲ, ಸರಿನಾ? ಅರ್ಧಕ್ಕೆ ಬಿಟ್ಟು ಹೋಗಂಗಿಲ್ಲ. ನಾನು ಫಸ್ಟ್ ಹೇಳಿದ್ದೀನಿ ವಿಡಿಯೋ ಆಡಕ್ ಮುಂಚೆನೆ. ಅರ್ಧಕ್ಕೆ ಬಿಟ್ಟು ಹೋದ್ರೆ ಇವಾಗ ಚಾರ್ಲಿ ಇದ್ದಾಳೆ ಅಂತ ಅರ್ಥ. ನನ್ಗೆ ಇದು ಯಾಕೋ ಗಾಳಿಗೆ ಏನಾರ ಹಿಂಗಾಯ್ತು ಅಂತ. ಏನು ಇಲ್ಲ ಬಾರ. ಆಯ್ತು ಇವಾಗಿರಪ್ಪ. ಆಯ್ತು ಇನ್ನೊಂದ್ಸಲಿ ಮಾಡ್ತೀನಿ. ಚಾರ್ಲಿ ಚಾರ್ಲಿ ಇವಾಗ ನೀನು ಎಸ್ ಅಂತ ನೀನೇನ ಮಾಡಿದ್ದು? ನೀನು ಎಸ್ ಅಂತ ನೀನೇನ ಮಾಡಿದ್ದು? ಹಾ ಎಸ್ ಅಂತ ನೀನು ಮಗ. ಫ್ರೆಂಡ್ಸ್ ಇವಾಗ ಅದೇ ಬಿಕ್ಕತೈತೆ. ಎಷ್ಟ್ ಸಂದೇನು ಎಸ್ ಎಸ್ ಅಂತ ತೋರಿಸ್ತೈತೆ. ಮಗ 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 ಇದ್ ಮಾಡ್ಬಾರ್ದು ಮಗ. ಜೀವ ಕಾಪಾತ. ನಾವು ಬಂದಿರೋದು ಮಸಾಣದಲ್ಲಿ ಮಾತು ಕೇಳು ಮಗ. ಬೇಡ ಮಗ ಇದೆ. ಫ್ರೆಂಡ್ಸ್ ಇಲ್ಲಿ ಅದು ಇವಾಗ ಅದು ಎಸ್ ಅಂತ ತೋರಿಸ್ತೈತೆ. ನನ್ ಪ್ರಕಾರ ಏನು ಆತ್ಮ ಇಲ್ಲ ಅಂತ. ಯಾಕೆ ಅಂತಂತಂದ್ರೆ ಅದು ನನ್ ಪ್ರಕಾರ ಗಾಳಿಗೆ ಅದು ಎಸ್ ಅಂತ ತಿರುಗ್ತೈತೆ ಅಂತ ನನ್ ಪ್ರಕಾರ. ಬನ್ನಿ ಬೇಕಾದ್ರೆ ಇವಾಗ್ಲೂ ಚೆಕ್ ಮಾಡೋದ. ಚಾರ್ಲಿ ಚಾರ್ಲಿ ಆರ್ ಯು ದೇರ್? ನಾಯಿ ಮಗ, ನಾಯಿ ಬೊಗಳ್ತೈತೆ ಮಗ. ಅದ್ಯಾರ್ಲದು ಅರ್ಧಕ್ಕೆ ಇವಾಗ ಅದು ಸ್ಟಾಪ್ ಆಗ್ಬೇಕು. ಚಾರ್ಲಿ ಚಾರ್ಲಿ ಈ ಗೇಮ್ ನಾವು ನಿಲ್ಸ್ಬೇಕು. ನಿಲ್ಸೋದ್ ಬೇಕಾ ಬೇಡವಾ? ಈ ಗೇಮ್ ನಾವು ನಿಲ್ಸೋದ್ ಬೇಕಾ ಬೇಡವಾ? ನಿಲ್ಸ್ಬೇಕು ಅಂತ ಪರ್ಮಿಷನ್ ಇವಾಗ ಕೊಟ್ಟೈತೆ. ಅದು ನಿಲ್ಸ್ಬೇಕು ಅಂತ ಪರ್ಮಿಷನ್ ಇವಾಗ ಕೊಟ್ಟೈತೆ. ಅದು ನಿಲ್ಸ್ಬೇಕು ಅಂತ ಅದಾಗದೆ ಅಪ್ಪ. ಸದ್ಯ ಇದ್ರಲ್ಲಿ ಹೋಯ್ತಿದೀವಿ ಮಗ ಮಗ. ಇದು ಮಗ ಹೋಗ. ಇವಾಗ ಗೇಮ್ ಆಡ್ದು
ಆ ಗೇಮ್ ಗಾಳಿಗೆ ಅದು ಎಸ್ ಅಂತ ಬತ್ತೋ ಏನು ಅಂತ ಸೈನ್ಸ್ ಆಗಿ ಹೇಳ್ಬೇಕಂತ ಅಂದ್ರೆ ಗಾಳಿಗೆ ಅದು ಎಸ್ ಅಂತ ಬತ್ತೈತೆ. ಎಸ್ ಅದು ಗಾಳಿಗೆ ಅದು ಪೆನ್ಸಿಲ್ ಮೇಲ್ ಹಾಕಿದಾರ. ಅವ್ರು ಎಷ್ಟೈತೆ ಅರ್ಥ ಅಷ್ಟೇ ಐತೆ. ಅದ್ ನನ್ಗೇನ್ ಆತರ ಅನ್ಸ್ತೈತೆ, ಅದೇ ಎಸ್ ಅಂತ ತೋರ್ಸ್ತು. ಇವನ್ ಆಡ್ತಾನೆ ಹುಚ್ಚು. ಬನ್ನಿ ಇನ್ನೊಂದ್ ಕೊನೆ ಸಲ ಇವಾಗ ಹೋಯ್ತಿದೀವಿ, ಇವಾಗ ಲಾಸ್ಟ್ ಅಲ್ಲಿ ನೋಡ್ಕೊಬಿಡಿ. ನಮ್ ಕಡೆಯಿಂದ ಏನೇ ತಪ್ಪಾಗಿದ್ರು ಆತ್ಮ ಇರ್ಲಿ ಏನೇ ಇರ್ಲಿ ದಯವಿಟ್ಟು ಏನೇ ತಪ್ಪಾಗಿತ್ತು ಅನ್ಸ್ಬಿಡಿ ಪ್ಲೀಸ್. ಭಯ ಚೆನ್ನಾಗಿರಂತಿಲ್ಲ ಈ ನಾಯಿಗಳೇ, ಇದು ಎಷ್ಟು ನಾಯಿಗಳವೆ ಇವಕ್ಕೆ ಕಾವಲಿದೆ. ಇವಾಗ ಮಶಾಣದಿಂದ ಆಚೆ ಬಂದು ಏನೋ ಒಂಥರ ನೆಗೆಟಿವ್ ಎನರ್ಜಿ ತರನೋ ಏನೋ ಒಂಥರ ಆಯ್ತು, ಸಾಕು ಅಂತ ಅಂದ್ಬಿಟ್ಟು ಎದ್ ಬಂದ್ಬಿಟ್ಟು ಈ ವಿಡಿಯೋ ಕಷ್ಟಪಟ್ಟು ಮಾಡಿದೀವಿ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್, ಥ್ಯಾಂಕ್ಸ್. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. आई तेरे लकड़ी पकड़ी जिम्मा